ಆತ್ಮೀಯ ಮಿತ್ರರೇ, ತಮ್ಮೆಲ್ಲರಿಗೂ ನಮಸ್ತೆ. ಮಿತ್ರರೇ, ಹೃದಯ ಸಂಬಂಧಿ ಈ ಸಮಸ್ಯೆಯು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಯುವಕರನ್ನು ಕಾಡ್ತಾ ಇದೆ. ನಾನು ನಿನ್ನೆ ನೋಡಿದೆ, ಹಾಸನ ಜಿಲ್ಲೆಯಲ್ಲೇ 200ಕ್ಕೂ ಹೆಚ್ಚು ಯುವಕರು ಹೃದಯ ಸಂಬಂಧಿ ಸಮಸ್ಯೆಯಿಂದ ಸಾವನ್ನಪ್ಪಿದ್ದಾರೆ. ಹೀಗಾಗಿ ಈ ಒಂದು ನನಗೆ ತಿಳಿದಿರುವಂಥ ಒಂದಷ್ಟು ನ್ಯಾಚುರಲ್ ಆಗಿ ಯಾವ ರೀತಿ ಹೃದಯವನ್ನು ಆರೋಗ್ಯವಾಗಿ ಇಟ್ಕೊಳ್ಬಹುದು ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ, ಕಹಿ ಟೇಸ್ಟ್ ಕೊಡುವಂತಹ ಫುಡ್ಗಳನ್ನ ತಿನ್ನಿ. ಅಟ್ಲೀಸ್ಟ್ ವಾರಕ್ಕೆ ಒಂದು ಸರಿ ಆದರೂ. ಉದಾಹರಣೆಗೆ ಬೇವಿನ ಎಲೆ ಆಗಿರ್ಬೋದು, ಹಾಗಲಕಾಯಿ, ಮೆಂತೆಕಾಳು. ಕಹಿ ಟೇಸ್ಟನ್ನು ಅನುಭವಗಳನ್ನ ಕೊಡ್ತಾ ಬಂದಂಗೆ ಹಾರ್ಟ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಒಂದೊಂದು ಟೇಸ್ಟ್ಗೂ ಕೂಡ ಒಂದೊಂದು ಆರ್ಗನ್ ಡೆವಲಪ್ ಆಗ್ತಾ ಹೋಗುತ್ತೆ. ಅದರ ಎನರ್ಜಿ ಸ್ಟ್ರೆಂಥನ್ ಹೆಚ್ಚಾಗ್ತಾ ಹೋಗುತ್ತೆ. ಸ್ವೀಟ್ ಬಂದು ಸ್ಪ್ಲೀನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಖಾರ ಬಂದು ಸ್ಟಮಕ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹುಳಿ ಬಂದು ಲಿವರ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಓಕೆನಾ? ಹಾಗೆಯೇ ಉಪ್ಪು ಬಂದು ಕಿಡ್ನಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹೀಗೆ ಒಂದೊಂದು ಟೇಸ್ಟಲ್ಲೂ ಒಂದೊಂದು ಆರ್ಗನ್ನು. ಒಗರು ಬಂದು ಲಂಗ್ಸ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗಾಗಿ ಕಹಿಯನ್ನು ತಿಂದರೆ ನಿಮಗೆ ಹಾರ್ಟು ಮತ್ತು ಸ್ಮಾಲ್ ಇಂಟೆಸ್ಟೈನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಕಹಿಯನ್ನು ತಿಂತಾ ಬನ್ನಿ. ಆದ್ಮೇಲೆ ಇದ್ರ ಜೊತೆಗೆ ರೆಡ್ ಬಣ್ಣದ ನ್ಯಾಚುರಲ್ ಆಗಿ ಬೆಳೆದಿರುವಂಥ ಫುಡ್ಡನ್ನು ನೀವು ತಿಂತಾ ಬಂದರೂ ಕೂಡ ಹಾರ್ಟ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಉದಾಹರಣೆಗೆ ಟೊಮೊಟೊ, ದಾಳಿಂಬೆ ಮತ್ತು ಡ್ರ್ಯಾಗನ್ ಫ್ರೂಟ್ಸ್, ಅದು ಕೂಡ ರೆಡ್ ಇರುತ್ತೆ. ರೆಡ್ ಇರುವಂತಹ ಎಲ್ಲ ನ್ಯಾಚುರಲ್ ಫುಡ್ಸನ್ನು ನೀವು ತಿಂತಾ ಬಂದರೆ ಹಾರ್ಟ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ಮಿತ್ರರೇ, ನೀವು ತುಂಬ ಇಷ್ಟಪಡುವಂತಹ ಆತ್ಮೀಯರ ಜೊತೆ ನೀವು ಹೆಚ್ಚಾಗಿ ಕಾಲ ಕಳೆದರೂ ಕೂಡ ಹಾರ್ಟ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಆ ಟೈಮಲ್ಲಿ ಇಡೀ ಪ್ರಪಂಚವನ್ನು ಮರಿತೀರ. ಆಗ ಹಾರ್ಟ್ ಎನರ್ಜಿ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆಯೇ ನೀವು ನೈಟು 11 ಗಂಟೆಯಿಂದ 3 ಗಂಟೆ ಒಳಗಡೆ ಡೀಪ್ ಸ್ಲೀಪ್ ಮಾಡಿ. ಹಾರ್ಟ್ ಎನರ್ಜಿ ಹೆಚ್ಚಾಗುತ್ತೆ. ಎಲ್ಲ ಆರ್ಗನ್ಸ್ಗಳು ಸಸ್ಟೈನ್ ಆಗುತ್ತೆ. ಓಕೆನಾ? ಆರೋಗ್ಯವಾಗಿರುತ್ತೆ. ಹಾಗೆಯೇ ಯಾರಿಗಾದರೂ ಸಹಾಯ ಮಾಡಿದ್ರೆ, ದಾನ ಮಾಡಿದ್ರೆ, ಯಾರಿಗಾದರೂ ನಿಮ್ಮ ಹತ್ರ ಇರೋದನ್ನು ಕೊಟ್ಟರೆ, ಅಥವಾ ಪ್ರೀತಿನ ಕೊಡ್ಬೋದು, ಅಥವಾ ನಿಮ್ಮ ಹತ್ರ ಇರೋ ಹಣಕಾಸು ಏನಾದರೂ ಒಟ್ಟಿನಲ್ಲಿ ನಿಮ್ಮ ಕಡೆಯಿಂದ ಏನಾದರೂ ಬೇರೆಯವರಿಗೆ ಕೊಟ್ಟರೆ ನಿಮ್ಮ ಹಾರ್ಟ್ ಎನರ್ಜಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಮಿತ್ರರೇ, ಸೂರ್ಯನ ಹತ್ತಿಯಲ್ಲಿದ್ದಾಗ ಅಂದರೆ ಸುಮಾರು ಒಂದು 10:30ಯಿಂದ 3 ಗಂಟೆ ಒಳಗಡೆ ಕೆಲಸನ ಮಾಡಿ. ನಿದ್ರೆ ಮಾಡಬೇಡಿ. ಈ ಟೈಮಲ್ಲಿ ನಿದ್ರೆ ಮಾಡಿದ್ರೆ ಎಲ್ಲ ಆರ್ಗನ್ಸ್ಗಳು ಕೋಲ್ಡ್ ಆಗುತ್ತೆ. ಕೆಲಸನ ಮಾಡಿ. ಮೆಂಟಲಿ ಫಿಸಿಕಲಿ ಕೆಲಸ ಮಾಡೋದ್ರಿಂದ ನಿಮ್ಮ ಆರ್ಗನ್ಸ್ಗಳು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಹಾಗೆಯೇ ಮಿತ್ರರೇ, ಪ್ರತಿ ರಾತ್ರಿ ಸಮಯ ಡ್ರಿಂಕ್ಸ್ ಮಾಡಬೇಡಿ. ಸ್ನೇಹಿತರು ಕರೆದ್ರು ಅಂತ ಹೇಳಿ ಸುಮ್ಮನೆ ಹೋಗಿ ಡ್ರಿಂಕ್ಸ್ ಮಾಡಿದ್ರು ಕೂಡ ನಿಮ್ಮ ಲಿವರು, ಕಿಡ್ನಿ, ಹಾರ್ಟ್ ಕೋಲ್ಡ್ ಆಗ್ತಾ ಹೋಗುತ್ತೆ. ಇದರಿಂದಲೂ ಕೂಡ ಹಾರ್ಟ್ ಎನರ್ಜಿ ವೀಕ್ ಆಗಿ ಹಾರ್ಟ್ ಅಟ್ಯಾಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಓಕೆನಾ? ಹಾಗೆಯೇ ಜೀವನದಲ್ಲಿ ಏನಾದರೂ ಒಂದು ಗುರಿನ ಇಟ್ಕೊಳ್ಳಿ, ಏಮನ್ನು ಇಟ್ಕೊಳ್ಳಿ, ಹೊಸ ಹಾಸ್ಯಗಳನ್ನ ಇಟ್ಕೊಳ್ಳಿ. ಇದೆಲ್ಲವೂ ಕೂಡ ನಿಮ್ಮ ಹಾರ್ಟ್ ಎನರ್ಜಿನ ಹೆಚ್ಚು ಮಾಡ್ತಾ ಬರುತ್ತೆ. ಇದರಿಂದ ನಿಮ್ಮ ಹಾರ್ಟ್ ಎನರ್ಜಿನ ಕಾಪಾಡ್ಕೊಳ್ಬೋದು. ಹಾಗೆಯೇ ಅಕ್ಯುಪ್ರೆಷರ್ ಅಂತ ಬಂದರೆ, ಈ ಜಾಗವನ್ನು ಒನ್ ಡೇ ಬಿಟ್ಟು ಒಂದು 30ರಿಂದ 40 ಸರಿ ಪ್ರೆಸರ್ ಮಾಡ್ತಾ ಬನ್ನಿ. ಹಾಗೆಯೇ ಇದೇ ಜಾಗಕ್ಕೆ ರೆಡ್ ಕಲರ್ನ ಹಾಕ್ತಾ ಬನ್ನಿ. ಯಾರಿಗಾದರೂ ಲೈಟ್ ಪೇನ್ ಬರ್ತಾ ಇದ್ರೆ 1 ಮಂತ್ 2 ಮಂತ್ಸಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಇಷ್ಟು ಮಾಡಿದ್ರೆ ಸಾಕು, ಹಾರ್ಟ್ ಎನರ್ಜಿನ ನೀವು ಹೆಚ್ಚು ಮಾಡ್ಕೊಳ್ಬೋದು. ಥ್ಯಾಂಕ್ ಯು.